ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕ್ಲಿಟ್ಸ್. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬೇಗ ಹೋಗಿ ಕಿಚನ್ನ ಆರ್ಗನೈಸ್ ಮಾಡಿದ್ದೀನಿ. ಕೌಂಟರ್ ಟಾಪ್ ಮತ್ತು ಕ್ಯಾಬಿನೆಟ್ಸ್, ಅದನ್ನು ವಿಡಿಯೋ ನೋಡ್ಕೊಂಡು ಬನ್ನಿ. ಈ ವಿಡಿಯೋನ ನಾಳೆ ಹಾಕ್ತೀನಿ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೊರಗಡೆ ನೋಡ್ತಾ ಇದ್ದೀರಾ, ಇನ್ನು ಈಗ ಬೆಳಗಾಗ್ತಾ ಇದೆ. ಅರ್ಲಿ ಮಾರ್ನಿಂಗ್ ಎದ್ದು ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಮುಗಿಸ್ಕೊಂಡು ಬಂದು ನಿಮಗೆಲ್ಲ ಕಿಚನ್ ಕ್ಯಾಬಿನೆಟ್ಸ್ ಆರ್ಗನೈಸ್ ಮಾಡಿದ್ದೀನಿ. ಹಾಗೆ ಕಿಚನ್ ಎಲ್ಲ ಕ್ಲೀನಾಗಿದೆ ಅಲ್ವಾ, ಹಬ್ಬಕ್ಕೆ ಇನ್ನೊಮ್ಮೆ ಒಂದು ಟೂರ್ ಮಾಡಿಬಿಡೋಣ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೈಟ್ ಫೋಕಸ್ ಜಾಸ್ತಿ ಆಗ್ತಾಯಿದೆ ಅಂತ ಅನ್ಸಿದ್ರೆ ಆಫ್ ಮಾಡ್ತೀನಿ. ನೋಡ್ಬೋದು, ಬೇಸಿಕಲಿ ನಂದು ಎಲ್ ಶೇಪ್ ಕಿಚನ್, ತುಂಬ ಪುಟ್ಟ ಕಿಚನ್, ತುಂಬ ದೊಡ್ಡದು ಇಲ್ಲ. ಇಲ್ಲಿ 3 ಡ್ರಾವರ್ಸ್ ಬರುತ್ತೆ, ಪಕ್ಕದಲ್ಲಿ ಒಂದು ಲಾಂಗ್ ಕ್ಯಾಬಿನೆಟ್ ಬರುತ್ತೆ, ಶೆಲ್ಫ್ ಇರೋದು. ಹಾಗೆ ಇಲ್ಲೂ ಕೂಡ ಶೆಲ್ಫ್ ಇರೋ ಕ್ಯಾಬಿನೆಟ್ಸ್. ನಾನು ಜಾಸ್ತಿ ಮೆಟಲ್ ಕ್ಯಾಬಿನೆಟ್ಸ್ ಮಾಡಿಸ್ಕೊಂಡಿಲ್ಲ. ಹಾಗೆ ಇಲ್ಲಿ ಪಾತ್ರೆಗಳಿಡೋ ಕ್ಯಾಬಿನೆಟ್ಸ್, ಇದು ಟ್ರಾಲಿ, ಇದು ಅಂಡರ್ ಸಿಂಕ್ ಕ್ಯಾಬಿನೆಟ್, ಇದು ಡಸ್ಟ್ಬಿನ್ ಇಡೋಕ್ಕೆ, ಹಾಗೆ ನಮಗೆ ಬೇಕಾದ ದಿನ ಬೆಳಗ್ಗೆ ಸೋಪ್ ಲಿಕ್ವಿಡ್ಸು ಅದೆಲ್ಲ ಇಡೋಕ್ಕೆ. ಹಾಗೆ ಇದು ಮಿಸ್ಲೆನಿಯಸ್, ನಾನು ಏನಿಟ್ಟಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲೊಂದು ಬಕೆಟ್ ಕಾಣಿಸ್ತಾ ಇದೆ ನಿಮಗೆ. ಈ ಆರ್ಗನೈಸೇಷನ್ ಮಧ್ಯೆ ಬಕೆಟ್ ಹಾಕಪ್ಪ ಅಂತ ಅನಿಸ್ಬೋದು, ತೆಗೆಯೋಣ ಅಂದ್ಕೊಂಡೆ, ಬಟ್ ಇಟ್ಸ್ ಓಕೆ. ಇದು ನಮ್ಮ ಮನೆ ಎದುರುಗಡೆ ಇರೋ ಆಕಳಿಗೆ ಪ್ರತಿನಿತ್ಯ ನಾವು ಊಟ ಮಾಡಿ, ಅಂದರೆ ಅನ್ನ ಮಿಕ್ಕಿರುತ್ತೆ, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಅದೆಲ್ಲ ನಾನು ಕೂಡಿಟ್ಟು ಆಕಳಿಗೆ ಕೊಟ್ಟು ಕಳಿಸ್ತೀನಿ. ಸೊ ಕಿಚನ್ ಓವರ್ಲುಕ್ ಹೀಗಿದೆ. ನನ್ನ ಕಿಚನ್ಗೆ ಒಂದು ಹೊಸ ಎಡಿಷನ್ ಆಗಿದೆ. ಏನು ಗೊತ್ತಾ, ಆ ವೈಟ್ ಟೇಪ್ನ ಅಬ್ಸರ್ವ್ ಮಾಡ್ತಿದ್ದೀರಾ ನೀವು, ಅದ್ರ ಬಗ್ಗೆ ನಾನು ಹೇಳಲೇಬೇಕು. ಸ್ಯಾಡೆಸ್ಟ್ ಸ್ಟೋರಿ. ಈಗ ಕಂಪ್ಲೀಟ್ ಕಿಚನ್ ಯಾವ ರೀತಿ ಹಾಲು ಕಾಯ್ತಾ ಇದೆ. ಇಲ್ಲೂ ಕೂಡ ಟಾಲ್ ಕ್ಯಾಬಿನೆಟ್ಸ್ ಮೊನ್ನೆ ತಾನೇ ಮಾಡಿಸಿದೆ, ಅವನ್ ಇಡೋಕ್ಕೆ. ಹಾಗೆ ಮೇಲೆ 2 ಕ್ಯಾಬಿನೆಟ್ಸ್. ಆ ಸ್ಟೂಲು 2 ಸ್ಟೆಪ್ಸ್ ಇರೋ ಸ್ಟೂಲು. ನಾನು ಏನಾದರೂ ಮೇಲೆ ಹತ್ತಿ ತೊಗೋಬೇಕು ಅಂದರೆ ಯೂಸ್ ಆಗುತ್ತೆ. ಹಾಗೆ ನಾನು ಕುತ್ಕೋತಾ ಇರ್ತೀನಿ ಪದೇ ಪದೇ. ಬನ್ನಿ ಈಗ 1 ಬೈ 1 ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಿಚನ್ ಕೌಂಟರ್ ಟಾಪ್ ಹೇಗಿದೆ, ಹಾಗೆ ಡ್ರಾವರ್ಸ್ ಹೇಗಿದೆ ಅಂತ. ಹಾಲು ಕಾಯ್ಲಿಕ್ಕೆ ಬಂತು. ನಾನು ಇದನ್ನು ತೋರಿಸೋದ್ರಲ್ಲಿ ಹಾಲು ಉಕ್ಬಿಡುತ್ತೆ. ನೈಟ್ ಕಿಚನ್ ಎಲ್ಲ ಕ್ಲೀನ್ ಆಯಿತು, ಮಲಗಿದೆ. ಈಗ ಬೆಳಗ್ಗೆ ಎದ್ದು ಹಾಲು ತೊಗೊಂಡು ಬಂದೆ, ಕಾಯಿಸಿದ್ದಾಯಿತು. ಬನ್ನಿ. ಸೊ ಇಲ್ಲಿಂದ ಸ್ಲ್ಯಾಬ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ಗೆ ನಮಗೆ 4 ಬರ್ನರ್ ಇರೋವಂಥ ಸ್ಟೋವ್. ಇದು ಎಲಿಕಾ ಬ್ರ್ಯಾಂಡ್ ಸ್ಟೋವ್. ಸುಮಾರು ಜನ ಕೇಳ್ತಾ ಇರ್ತೀರಲ್ಲ, ಇದು ಯಾವ ಸ್ಟೋವ್ ನಿಮ್ಮದು ನಮಗೆ ಹೇಳಿ ಅಂತ. ಎಲಿಕಾ ಬ್ರ್ಯಾಂಡ್ ಓಕೆ, ತುಂಬ ಚೆನ್ನಾಗಿದೆ ಅಂತಲೂ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಇದು ಹೈ ಫ್ಲೇಮ್, ಅದು ಲೋ ಫ್ಲೇಮ್, ಅದು ಪೂರ್ತಿ ಲೋ ಫ್ಲೇಮ್ದು, ಇದು ಹೈ ಫ್ಲೇಮ್ದು, 2 ಹೈ ಫ್ಲೇಮ್ ಕೊಟ್ಟಿದ್ದಾರೆ. ಬಟ್ ಈ ಹೈ ಫ್ಲೇಮ್ ಯಾವಾಗೂ ಹೈ ಫ್ಲೇಮ್ ಥರ ಬಂದೇ ಇಲ್ಲ. ಸೊ ಹಾಗಾಗಿ ನನಗನ್ಸೋದು ಓಕೆ. ಪಕ್ಕದಲ್ಲಿ ಇದು ಒಂದು ಮಿಸ್ಟೇಕ್, ಅಂದರೆ ಈ ಗ್ಯಾಸ್ ಪೈಪ್ ಏನೂ ಆಪ್ಷನ್ನೇ ಇಲ್ಲ, ಆ ಥರ ಬಂದುಬಿಟ್ಟಿದೆ. ಅದು ಆ್ಯಕ್ಚುಲಿ ಗೋಡೆಯಲ್ಲೇ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದು. ನಾನು ಊರಲ್ಲಿ ಇಲ್ಲದೆ ಇರುವಾಗ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಆಗಿದ್ದರಿಂದ ಈ ಥರ ಆಯಿತು. ಹಾಗೆ ಇಲ್ಲೊಂದು ಟ್ರೇ ಥರ ಮಾಡಿಸಿದ್ದೀನಿ ನಾನು. ಫೈಬರ್ ವುಡ್ಡಿಂದ ಒಂದು ಟ್ರೇ ಮಾಡಿಸಿದ್ದೀನಿ. ಆ ಟ್ರೇಯಲ್ಲಿ ಎಲ್ಲ ಬಂದುಬಿಡುತ್ತೆ, ಮತ್ತು ಕೌಂಟರ್ ಟಾಪ್ ಪೂರ್ತಿ ತುಂಬ್ಕೊಳ್ಳೋದು ಬೇಡ ಅಂತ. ಆಯಿಲ್ ಬಾಟಲ್ಸ್ ಇದೆ, ಫ್ರೆಶ್ ಆನ್ ಬಾಟಲ್ಸ್ನ ನೀವು ನೋಡ್ಬೋದು. ಫ್ರೆಶ್ ಆನ್ ಬಾಟಲ್ಸ್ ಇದೆ, ಅದರಲ್ಲಿರೋ ಎಣ್ಣೆ ಚಳ್ಳಕೆರೆಯ ಗಾಣದ ಎಣ್ಣೆ. ಹಾಗೆ ಇದು ಸ್ಪೂನ್ಸ್ ಆರ್ಗನೈಸರು. ಹಿಂದ್ಗಡೆ ಚಾಕುಗಳೆಲ್ಲ ಇದೆ, ಚಾಕು, ಕತ್ರಿ, ಪೀಲರು ಎಲ್ಲ ಇದೆ. ಹಾಗೆ ಇಲ್ಲೊಂದು ಬೌಲಲ್ಲಿ ಮಿಸ್ ಆಗಬಾರ್ದಲ್ವ ವಿಷಲ್ಸು. ಹಾಗೆ ಎಣ್ಣೆ ಹಚ್ಚೋಕ್ಕೆ 2, ಒಂದು ಕುಂಬಳಕಾಯಿದು, ಒಂದು ನಾನು ಅಜ್ಜಿ ಅರಮನೆಯಿಂದ ತಂದು ಬಂದಿದೆ. ಹಾಗೆ ಇದು ರೆಗ್ಯುಲರಾಗಿ ಬಳಸುವಂಥ ಎಣ್ಣೆ, ಅದು ತುಪ್ಪ, ಕಲ್ಲುಪ್ಪು, ಪುಡಿ ಉಪ್ಪು. ಇದು ಕೋಸ್ಟರ್ಸು, ಸ್ಟೀಲ್ ಕೋಸ್ಟರ್ಸ್. ಇದು ಆ್ಯಕ್ಚುಲಿ ಬಿಸಿ ಪಾತ್ರೆಗಳನ್ನೆಲ್ಲ ಸ್ಲ್ಯಾಬ್ ಮೇಲೆ ಇಡುವಾಗ ಅದನ್ನು ಬಳಸ್ತಾ ಇರ್ತೀನಿ. ಇದರಲ್ಲಿ ಮೊಸರಿದೆ, ನಾನು ರೆಗ್ಯುಲರಾಗಿ ಕುಡಿಯೋವಂಥ ನೀರು. ಯಾಕಪ್ಪ ಇಲ್ಲೇ ಇದೆ ಅಂದರೆ ಇಲ್ಲೇ ಇರುತ್ತೆ, ನನ್ನ ಕಣ್ಣೆದ್ರಿಗೆ ಇರಬೇಕದು, ಮಿಸ್ ಮಾಡ್ತೀನಿ ಅಂತ. ಹಾಗೆ ಫಸ್ಟ್ ಶೆಲ್ಫಲ್ಲಿ ನೋಡ್ಬೋದು ಕಷಾಯ ಪುಡಿ, ನಾನು ಸೋಪಿನ ಕಾಳು ಪುಡಿ ಕುಡಿತಾ ಇರ್ತೀನಿ ರೆಗ್ಯುಲರಾಗಿ. ಹಾಗೆ ಇದರಲ್ಲಿ ಏನಿದೆ ಅಂದರೆ ಕೇಸರಿ ಇದೆ, ಊಟದ ಕೇಸರಿ ಇದೆ, ಹಾಗೆ ಜವದು ಇದೆ, ಚಿಕ್ಕದು ಬಿದ್ದೋಗುತ್ತೆ ಅನ್ನೋದನ್ನು ನಾನು ಅಲ್ಲಿಟ್ಟಿದ್ದೀನಿ. ಹಾಗೆ ಜಾಡಿಲಿ ಅರಿಶಿನ ಇದೆ, ಇದರಲ್ಲಿ ಹುಣಸೆ ಚಟ್ನಿ ಇದೆ. ಇದಿಷ್ಟು ಶುಗರ್, ಟೀ, ಕಾಫಿ, ಇನ್ನೊಂದು ವೆರೈಟಿ ಟೀ, ಆ್ಯಂಡ್ ಇನ್ನೊಂದರಲ್ಲಿ ಯಾವುದು ಪುಡಿನೇ, ಅದನ್ನು ಡ್ರಿಂಕಿಗೆ ಬಳಸುವಂಥದ್ದು, ಬೆವರೇಜಸ್ ಇದೆಲ್ಲ.
ಹಾಗೆ ಈ ಕಡೆಯಲ್ಲಿ ಆ್ಯಸ್ ಯೂಶ್ವಲ್ ಮ್ಯೂಸ್ಲಿ ಅದು ಇದು ಇಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಇದು ಬಾಟಲ್ಸು. ನಿಮಗೆಲ್ಲ ಗೊತ್ತು, ನಾನು ಸುಮಾರು ಬಾಟಲ್ ಕಲೆಕ್ಷನ್ ಮಾಡಿದ್ದೀನಿ ಹನಿದು, ಬಟ್ ಸ್ಟಾಪ್ ಮಾಡಿದ್ದೀನಿ. ಫ್ರೆಶ್ ಆನಲ್ಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಫ್ರೆಶ್ ಆನ್ ಬ್ಲ್ಯಾಕ್ ಕ್ಯಾಪ್ ಬಾಟಲ್ಸ್ ಎಲ್ಲ ಫ್ರೆಶ್ ಆನ್ ಬಾಟಲ್ಸು. ಸುಮಾರು ಬಾಟಲ್ಸ್ ಆಗಿದೆ, ಅದೇ ಆಗ್ತಾ ಇದೆ. ಸೊ ಫ್ರೆಶ್ ಆನ್ ಅಲ್ಲಿ ನಾನು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರೆ ಫ್ರೆಶ್ ಆನ್ ಬಾಟಲ್ಸ್ ಜಾಸ್ತಿ ಆಗಿದೆ. ಇವಾಗ ಇದೆಲ್ಲ ಸ್ಟಾಪ್ ಮಾಡಿದ್ದೀನಿ. ಇದು ಬಿಸ್ಕೆಟ್ ನಮ್ಮ ಸೀಜುಗೆ ಸಂಜೆ ಟೈಮ್ ಎರಡೆರಡು ಸ್ನ್ಯಾಕ್ಸಿಗೆ ಬೇಕು. ಹಾಗೆ ಮೇಲೆ ಉಪ್ಪಿಟ್ಟು ರವೆ, ಅವಲಕ್ಕಿ, ತೊಗರಿಬೇಳೆ, ಶೇಂಗಾ, ರಾಗಿ ಮಾಲ್ಟ್, ಪೂರ್ಣಿಮಾ ಅವರ ಮಾಲ್ಟ್ ಸೂಪರ್ಬ್ ಆಪ್ಷನ್ ಅದಂತೂ. ಹಾಗೆ ಎಕ್ಸ್ಟ್ರಾ ಜೀರಿಗೆ, ಒಣ ಶುಂಠಿ, ಚಕ್ಕೆ ಅದೆಲ್ಲ ದೊಡ್ಡ ದೊಡ್ಡ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಬಳಸೋದ್ರಿಂದ ದೊಡ್ಡ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಹಾಗೆ ಇದರಲ್ಲಿ ತೆಗಿಯೋಕ್ಕೆ ಭಯನೇ ನನಗೆ, ಯಾಕಂದರೆ ಅಷ್ಟು ತಿಂಡಿಗಳಿದೆ. ನನಗೆ ಎಲ್ಲಾದರೂ ಹೋದ ತಕ್ಷಣ ಕೊಡ್ತಾರೆ, ಮನೆಗೆ ಬರೋರು ತೊಗೊಂಡು ಬರ್ತಾರೆ. ಅದೆಲ್ಲ ಕೆಲ್ಸದಾಗ ಕೊಟ್ಟು ಕಳಿಸ್ಬೇಕು ನಾನು. ಅವ್ರ ಮನೇಲಿ ಮೊಮ್ಮಕ್ಕಳಿದ್ದಾರೆ. ಹಾಗೆ ಇಲ್ಲಿ ಜೋನಿ ಬೆಲ್ಲ, ಹನಿ ಇದೆ. ಓಕೆ, ಜೋನಿ ಬೆಲ್ಲನ ಇದರಲ್ಲಿ ಹಾಕಿಟ್ಟಿದ್ದೀನಿ, ಹನಿ ಅದರಲ್ಲೇ ಇದೆ. ಫ್ರೆಶ್ ಆನ್ದು ಇಲ್ಲಿ ಹಾಟ್ ಕೇಸಸ್ ಇದೆ. ಹಾಗೆ ನಮ್ಮ ಕೆಂಟ್ ವಾಟರ್ ಪ್ಯೂರಿಫೈರ್, ಇದು ಕೇಳ್ತಾ ಇರ್ತೀರಾ. ಇಲ್ಲೊಂದು ಲೈಟ್ ಹಾಕ್ಸ್ಕೊಂಡಿದ್ದೀನಿ. ಇದು ಚಾಪಿಂಗ್ ಏನಾದರೂ ಮಾಡುವಾಗ, ಓಕೆ, ಚಾಪಿಂಗ್ ಮಾಡುವಾಗ ನನಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಲೈಟ್ ಹಾಕ್ಸ್ಕೊಂಡಿದ್ದೀನಿ. ಈ ಟೇಪ್ ಏನು ಅಂತಂದರೆ, ನಾನು ಮೊನ್ನೆ ಬ್ಯಾಂಗ್ಳೂರಿನ ತಂದಿದ್ದ ಉದ್ದೇಶ ಇಲ್ಲಿ ನೋಡಿ, ನೀರು ನಮ್ಮದು ಪೂರ್ತಿ ವುಡನ್ ಕೌಂಟರ್ ಟಾಪ್, ಪೂರ್ತಿ ಇದೆಲ್ಲ ಮಾಡಿಸಿರೋದು ವುಡ್ಡಲ್ಲಿ. ಒಳಗಡೆ ಕೂಡ ವುಡ್ ಇದೆ, ವುಡ್ ಮೇಲೆ ಗ್ರನೈಟ್ ಕೂತಿರೋದು. ನೀರು ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನೀರು ಒಳಗಡೆ ಸೀಪಾಗೋಕ್ಕೆ ಸ್ಟಾರ್ಟ್ ಮಾಡಿ ಒಳಗಡೆ ಎಲ್ಲ ಹಾಳಾಗತ್ತೆ ಇನ್ನು ಅಂತ ಅನಿಸಿದ್ಮೇಲೆ ನಾವು ವೈಟ್ ಸಿಮೆಂಟ್ ಹಚ್ಚಿದ್ವಿ. ವೈಟ್ ಸಿಮೆಂಟ್ ಹಚ್ಚಿದ್ರು ಕೂಡ ನಿಲ್ಲಲ್ಲ. ಹಾಗಾಗಿ ಈ ಟೇಪ್ನ ಆಪ್ಷನ್ ಆಗಿ ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಬಂದರೆ ಡೆಫಿನೆಟ್ಲಿ ಇದನ್ನೇ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಈ ಟೇಪ್ನ ಸಿಂಕ್ ಸುತ್ತಾನೂ ಹಚ್ಚಿದ್ದೀನಿ. ಇದು ಐಕಿಯಾದು ಹ್ಯಾಂಡ್ ವಾಶ್ ಡಿಸ್ಪೆನ್ಸರ್. ಆ್ಯಕ್ಚುಲಿ ಇದನ್ನು ತರಿಸಿ ನಾನು ಇದು 2 ವರ್ಷ ಹಿಂದೆ ತರಿಸಿದ್ದು, ಆನ್ಲೈನಲ್ಲಿ ತರಿಸಿದ್ದೆ. ಈಗ ಐಕಿಯಾಗೆ ಹೋಗೋ ಇನ್ನೂ ಚಾನ್ಸ್ ಸಿಕ್ಕಿಲ್ಲ, ಯಾವಾಗ ಹೋಗ್ತೀನಿ ಗೊತ್ತಿಲ್ಲ. ಹಾಗೆ ಇಲ್ಲೊಂದು ಪುಟ್ಟ ಬೋರ್ಡ್ ಇಟ್ಟಿದ್ದೀನಿ. ಇದೇನೆಂದರೆ, ಸ್ಲ್ಯಾಬ್ ಮೇಲೆ ಪಾತ್ರೆನ ಇಟ್ಟು ತಿಕ್ಕುವಾಗ ಅದು ಸ್ಕ್ರ್ಯಾಚ್ ಆಗಿ ಹಾಳಾಗಿಬಿಡುತ್ತೆ, ವೈಟ್ ಆಗಿಬಿಡುತ್ತೆ ಸ್ಲ್ಯಾಬ್ಸು. ಹಾಗಾಗಿ ಆ ಬೋರ್ಡ್ನ ಇಟ್ಕೊಂಡು ಅದ್ರ ಮೇಲೆ ನಾನು ತಿಕ್ತೀನಿ. ಇದು ಪ್ಯೂರಿಫೈಯರ್. ಇಲ್ಲಿ ಕಾರ್ನರ್ ಸ್ಟ್ಯಾಂಡ್ ಇದೆ. ಅಲ್ಲಿ ಬಾದಾಮ್ ಮಿಕ್ಸ್ ನೋಡ್ಬೋದು. ಮತ್ತು ಒಂದು ಪ್ಯಾಕೆಟ್, 2 ಪ್ಯಾಕೆಟ್ ಮೊನ್ನೆ ತರಿಸ್ದೆ ಪೂರ್ಣಿಮಾ, ಮಾತ್ರ ಸಕ್ಕತ್ತಾಗಿದೆ ಮಾತ್ರ. ನಿಜವಾಗ್ಲೂ ಇದು ಒಂಥರ ಅಡಿಕ್ಟ್ ಆದಂಗೆ ಆಗ್ಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ. ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇದೆ ಅಲ್ಲಿ. ಹಾಗೆ ಮಗ್ಸು, ಅಲ್ಲಿ ಬಾದಾಮ್ ಖಾಲಿ ಆಗಿದೆಯಾ ಇದೆ ಸ್ವಲ್ಪ. ಹಾಗೆ ಇಲ್ಲೊಂದು ನೀವು ಬ್ಲೂ ವೇಲ್ ನೋಡ್ಬೋದು, ಇಲ್ಲೊಂದು ಮಿಸ್ಟರ್ ಲಿಯೋ ನೋಡ್ಬೋದು. ಇದೆಲ್ಲ ನನ್ನ ಮಗ ಆಟಾಡ್ತಾ ಇದ್ದಿದ್ದು, ಅವ್ನು ಚಿಕ್ಕವನಿದ್ದಾಗ ತೊಗೊಂಡು ಬಂದು ಆಟಾಡ್ತಾ ಇದ್ದು, ಹಾಗೆ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಮಣ್ಣಿನ ಲೋಟಗಳು, ಇದು ರೆಗ್ಯುಲರ್ ಆಗಿ ನಾವು ಡೈಲಿ ಬೇಸಿಸ್ ಮೇಲೆ ಬಳಸ್ತೀವಲ್ಲ, ಆ ಟೀ ಕಪ್ಸು, ಈ 3 ಟೀ ಕಪ್ಸು, ಆ ಕಡೆ ಹಾಲಿಂದು ಕಷಾಯದ ಲೋಟಗಳು, ಈ ಕಡೆ ನೀರಿಂದು ಲೋಟಗಳು. ಸೊ ಇಲ್ಲೆಲ್ಲ ಗ್ಲಾಸ್ ವೇರ್ಸ್ನ ನಾನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಎಕ್ಸ್ಟ್ರಾ ಇರೋ ಮಣ್ಣಿನ ಪಾತ್ರೆಗಳು, ಜಗ್ಗು, ಕಾಪರ್ ಜಗ್ಸು ಅದೆಲ್ಲ ಇಲ್ಲಿದೆ. ಹಾಗೆ ಇದು ಹೊಸ ಕ್ಯಾಬಿನೆಟ್ ನಾನು ಮೊನ್ನೆ ತಾನೇ ಮಾಡಿಸಿದ್ದು. ಇದರಲ್ಲಿ ಏನಿದೆಪ್ಪ ಅಂದರೆ, ಇದೊಂದು ಎಕ್ಸ್ಟ್ರಾ ತೆಗೆದಿಡಬೇಕಿದೆ ಆ್ಯಕ್ಚುಲಿ. ಇದು ಬ್ಲೆಂಡರು ಹೊಸದು. ಹಾಗೆ ಅದರ ಜಾರ್ಸ್ ಇದೆ ಈ ಟ್ರೇ ಒಳಗೆ. ಹಿಂದ್ಗಡೆ ಕಟ್ಲರಿ ಸೆಟ್ ಇದೆ. ಇಲ್ಲಿ ಇನ್ನೂ ಒಂದು ಬ್ಲೆಂಡರ್ದು ಬಾಷ್ ಬ್ಲೆಂಡರ್ ಇದೆಯಲ್ಲ ನನ್ನ ಹತ್ರ, ಚಾಪರ್ ಇದು ಜಾರು, ಆ ಕಡೆ ಬ್ಲೆಂಡರ್ ಜಾರು, ಅದ್ರ ಸೆಟ್ಟು. ಅದಕ್ಕೆ ಸಂಬಂಧಪಟ್ಟಂಥ ಬ್ಲೇಡ್ಸ್ ಆಗಲಿ, ಆಕ್ಸೆಸರೀಸ್ ಇದರ ಜೊತೆಯಲ್ಲಿ ಇಲ್ಲಿದೆ. ಹಾಗೆ ಇದು ಆಟ ನೀಡಿಂಗ್ ಜಾರು. ಸೊ ಇದಿಷ್ಟು ಇಲ್ಲಿದ್ಬಿಟ್ರೆ ನನಗೆ ಈಸಿ ಆಕ್ಸೆಸಿಬಲ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಟಿಶ್ಯೂಸು, ಹಾಗೆ ಮಣ್ಣಿನ ಪಾತ್ರೆಗಳಿದೆ. ಕೆಳಗಡೆ ಅವನ್ನಿದೆ, ಅದರ ಕೆಳಗಡೆ ಮಣ್ಣಿನ ಪಾತ್ರೆಗಳಿದೆ. ನೋಡೋಣ. ಇದಿಷ್ಟು ಟ್ರೇಗಳು, ಬೇಕಿಂಗ್ ಸಂಬಂಧಪಟ್ಟಂಥ ಅಷ್ಟು ವಸ್ತುಗಳು ಇಲ್ಲಿದೆ. ಹಾಗೆ ಕೆಳಗಡೆ ಮಣ್ಣಿನ ಪಾತ್ರೆಗಳನ್ನ ಜೋಡಿಸಿಟ್ಟಿದ್ದೀನಿ. ಅಲ್ಲಿ ಟೊಮೆಟೊ, ಶಾವಿಗೆ ಅದಿದೆ. ಇದು ಫ್ರಿಜ್ಜು. ಹಾಗೆ ಇಲ್ಲಿ ಎಕ್ಸ್ಟ್ರಾ ಇರೋ ಐಟಮ್ಸ್ ಎಲ್ಲ ಇಲ್ಲಿದೆ. ಬಾಕ್ಸ್ಗಳು ಸಡನ್ನಾಗಿ ನನಗೆ ಫ್ರಿಜ್ಜಿಗೆ ಇಡೋಕ್ಕಾಗಲಿ, ಏನಾದರೂ ಕೊಟ್ಟು ಕಳ್ಸೋಕ್ಕಾಗಲಿ ಬಾಕ್ಸ್ಗಳೆಲ್ಲ ಇಲ್ಲಿದೆ. ಬನ್ನಿ ಅಂಡರ್ಸಿ ಕ್ಯಾಬಿನೆಟ್ ನೋಡೋಣ. ತೋರ್ಸೋಕ್ಕೇನೂ ಇಲ್ಲ ಅದರಲ್ಲಿ, ತೋರಿಸ್ತೀನಿ. ಓಕೆ, ಇದಕ್ಕೆ 2ರಿಂದ 3 ಶೆಲ್ಫ್ ಬರುತ್ತೆ. ಈ ಕಡೆ 2 ಶೆಲ್ಫು, ಈ ಕಡೆ 2 ಶೆಲ್ಫು. ನಮ್ಮ ಊರಲ್ಲಿ ಗಾರ್ಬೇಜಿಗೆ ಗಾಡಿ ಮಾಡಿದರೆ ತುಂಬ ಖುಷಿ ವಿಚಾರ. ಬಟ್ ಏನಾಯಿತು, ಗಾರ್ಬೇಜ್ ಗಾಡಿ ನೆಟ್ಟಿಗೆ ಬರೋದಿಲ್ಲ, ತುಂಬ ಕಷ್ಟ ಆಗ್ತದೆ. ಇಲ್ಲಿ ಜೂಟ್ ಫೈಬರ್ನ ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಬ್ಯಾಗಲ್ಲಿ. ಅಂದರೆ ನಾರು, ತೆಂಗಿನ ನಾರು. ಇದರಲ್ಲಿ ಪಾತ್ರೆ ನಾರು ತಿಕ್ಬೋದು, ಸ್ನಾನಕ್ಕೆ ಬಳಸ್ಬೋದು ಅಂತ ಒಂದಿಷ್ಟು ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ.
ಈ ಕಡೆ ತೆಂಗಿನಕಾಯಿ ಇದೆ, ಸಡನ್ನಾಗಿ ಬೇಕಾಗತ್ತಲ್ವ ಅಡುಗೆಗೆ. ಹಾಗೆ ಇದಿಷ್ಟು ಬ್ರಷ್ಗಳು, ಕ್ಲೀನ್ ಮಾಡೋವಂಥ ಬ್ರಷ್ಗಳು, ಇದರಲ್ಲಿರೋ ಕ್ಲೀನಿಂಗ್ ಲಿಕ್ವಿಡ್ಸು, ಹಾಗೆ ಡಿಶ್ ವಾಷಿಂಗ್ ಲಿಕ್ವಿಡ್ ಇದೆ. ಇಲ್ಲಿ ನಾನು ನೆನ್ನೆ ತಾನೇ ತೋರಿಸಿದ್ನಲ್ಲ ಆ ಆ್ಯಕ್ನೆ ಪೌಡರು, ಪಿಗ್ಮೆಂಟೇಷನ್ ಪೌಡರ್ಸ್ ಎಲ್ಲ ಇದರಲ್ಲಿದೆ. ಇಲ್ಲಿ ಹೋದರೆ ಇದಿಷ್ಟು ದೇವ್ರ ಪೂಜೆಗೆ ನಾನು ದೇವ್ರ ಕ್ಲೀನ್ ಮಾಡೋಕ್ಕೆ ಬಳಸುವಂಥ ವಸ್ತುಗಳು, ಪೀತಾಂಬರಿ ಆಗಲಿ, ಸಿಲ್ವರ್ ಡಿಪ್ ಆಗಲಿ, ಸಬೀನಾ ಪೌಡರ್ ಆಗಲಿ, ಇದಿಷ್ಟು ಅದಕ್ಕೆ ಸಂಬಂಧಪಟ್ಟ ಬ್ರಷ್ಗಳು ಪ್ರತಿಯೊಂದು ಇದರಲ್ಲಿದೆ. 2 ಕಲ್ಲು ಚಟ್ಟಿ ಹಿಂದ್ಗಡೆ ಹೋಗಿದೆ. ಸೊ ಅಂಡರ್ ಸಿಂಕ್ ಇದು. ಇಲ್ಲಿ ಇದೆರಡರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿಟ್ಟಿದ್ದೀನಿ ತಲೆಗೆ ಹಚ್ಕೊಳ್ಳೋಕ್ಕೆ, ಹರಳೆಣ್ಣೆ ಮಿಕ್ಸ್ ಮಾಡಿ. ಇದು ತುಪ್ಪ, ಕಡಲೆ ಇದೆ. ಹಾಂ, ಇದನ್ನು ತೋರ್ಸೋಕ್ಕೆ ಟೈಮ್ ಸಿಕ್ಕಿಲ್ಲ. ಗುಲ್ಕಂದ್, ಇದು ಫ್ರೆಶ್ ಆನ್ ಗುಲ್ಕಂದ್. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಇದನ್ನು ಎಷ್ಟು ಹೊಗಳಿದ್ರೂ ಸಾಲದು. ನಾನು ಒಬ್ಬಳೇ ತಿಂತಾಯಿದ್ದೀನಿ. ಇದರಲ್ಲಿ ಬಾದಾಮ್ ಇರುತ್ತೆ, ಪಂಪ್ಕಿನ್ ಸೀಡ್ಸ್ ಇರುತ್ತೆ, ಮೆಲನ್ ಸೀಡ್ಸ್ ಇರುತ್ತೆ, ತುಂಬ ಚೆನ್ನಾಗಿದೆ. ಹಾಗೆ ಇದು ಕಲೋಂಜಿ. ಇದು ಒಂದು ದೊಡ್ಡ ಡ್ರಾಲಿ ಪಾತ್ರೆಗಳು, ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಅಡುಗೆಗೆ ಬಳಸೋ ಪಾತ್ರೆಗಳು. ನಮಗೆ ಯಾವ ಸೈಜಿಂದು ರೆಗ್ಯುಲರಾಗಿ ಬಳಸ್ತೀವೋ ಆ ಸೈಜಿಂದ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ದೊಡ್ಡದೆಲ್ಲ ಶೆಲ್ಫ್ ಒಳಗಡೆ ಹೋಗಿದೆ. ಇದೆಲ್ಲ ತರಕಾರಿ ಹಾಕಿಡೋಕ್ಕೆ, ಅಂದರೆ ನೀರೆಲ್ಲ ಹಾಕಿಡ್ತೀವಲ್ಲ ಆ ಥರ ಬಳಸೋಕ್ಕೆ 3. ಇದು ಬೇಕಿಂಗಲ್ಲಿ ವಾಟರ್ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಅವನಲ್ಲಿ. ಇದು ಕೂಡ ತರಕಾರಿಗೆ ಬಳಸ್ತೀನಿ. ಕೆಳಗಡೆ ಬಂದರೆ ಒಂದು ಲಿಡ್ ಆರ್ಗನೈಸರ್ ಒಂದಿದೆ, ಅದರ ಪಕ್ಕಕ್ಕೆ ಮಿಕ್ಸರ್ ಜಾರ್ಸ್ ಇದೆ. ಹಾಗೆ ಇಲ್ಲಿ ಕೆಳಗಡೆ ಮಿಕ್ಸರ್ ಇದೆ, ಹಿಂದ್ಗಡೆ ಗ್ರೈಂಡ್ರ್ ಇದೆ, ವೆಟ್ ಗ್ರೈಂಡರ್ ಇದೆ. ಆ ಕಡೆ ಸಾಂಬಾರ್ ಪೌಡರ್, ದೊಡ್ಡ ಪಾತ್ರೆಗಳು, ಬಾಕ್ಸ್ಗಳು ಇಲ್ಲಿ ಬರುತ್ತೆ. ಈ ಕಡೆಗೆ ಬಂದರೆ ನಮ್ಮಿಬ್ಬರಿಗೆ ಎಷ್ಟು ಬೇಕು ಇಷ್ಟೇ, ಜೋಳದ ಹಿಟ್ಟು, ಎಷ್ಟು ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಈ ಥರ. ಇದೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಪಾತ್ರೆಗಳು. ಇದಿಷ್ಟು ಕುಕ್ಕರ್ಸು. ಇನ್ನು ನನ್ನ ಕಿಚನ್ನ ಈಸಿಯಾಗಿ ತುಂಬ ಆ್ಯಕ್ಸಸ್ ಮಾಡುವಂಥ ಒಂದು ಡ್ರಾ ಇದು. ಇಲ್ಲಿ ಎಕ್ಸ್ಟ್ರಾ ಸ್ಪೂನ್ಸ್ ಇದೆ, ರೆಗ್ಯುಲರ್ ಯೂಸ್ ಮಾಡದೇ ಇರೋಂಥ ಸ್ಪೂನ್ಸು. ಇದಿಷ್ಟು ಟೂಲ್ಸ್ ಇದೆ ನೋಡ್ಬೋದು. ಸ್ಟೇಪ್ಲರ್ ಇದೆ, ಸ್ಕ್ರೂ ಡ್ರೈವರ್ಸ್ ಇದೆ. ಪಟ್ ಅಂತ ತೊಗೊಳಕ್ಕೆ ಯೂಸ್ ಮಾಡೋಕ್ಕೆ ನಮ್ಗೆ ಈಸಿ ಆಗುತ್ತೆ ಕಿಚನಲ್ಲಿ ಹತ್ತಿರದಲ್ಲಿ ಇಟ್ಕೊಂಡ್ರೆ. ವುಡನ್ ಸ್ಪೂನ್ಸ್ ಇದೆ, ಗ್ರೇಟರ್ ಇದೆ. ಹಾಗೆ ಎಲ್ಲ ಕಟ್ಟಿಗೆಯ ಸ್ಪೂನ್ಗಳು, ಕಟ್ಟಿಗೆಯ ಒಂದು ಪೂರ್ತಿ ಲಟ್ಟಣಿಗೆ ಆಗಲಿ, ಚುಂಚಕ ಆಗಲಿ, ಪ್ರತಿಯೊಂದು ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ಇನ್ನೊಂದು ಡ್ರಾ, ಮುದ್ದೆ ತಟ್ಟೋ ಒಂದು ಬಟ್ಲು. ಹಾಗೆ ಎಕ್ಸ್ಟ್ರಾ ಕಪ್ಸು, ಹಾಗೆ ಬೌಲ್ಸು, ಸಿಕ್ಕಾಪಟ್ಟೆ ಬೌಲ್ಸ್ ಇದೆ, ಅದೆಲ್ಲ ಇಲ್ಲಿಟ್ಟಿದ್ದೀನಿ. ಯಾರಾದರೂ ಗೆಸ್ಟ್ ಬಂದಾಗ ಬರುತ್ತೆ ಅಂದ್ಕೊಂಡು ಇಲ್ಲಿಟ್ಟಿದ್ದೀನಿ. ಸಾಲ್ಟ್ ಆ್ಯಂಡ್ ಪೆಪ್ಪರ್ದು, ಹಾಗೆ ಚಂಬುಗಳು. ಇಲ್ಲಿ ಬಂದರೆ ಇಲ್ಲಿ ಬಂದರೆ ಇದಿಷ್ಟು ತಾಲಿ ಟ್ರೇ, ತಟ್ಟೆಗಳು, ಹೊಸ ತಟ್ಟೆಗಳು, ದೊಡ್ಡ ತಟ್ಟೆಗಳಿದೆಲ್ಲ. ಅಂದರೆ ಯಾರಾದರೂ ಗೆಸ್ಟ್ ಬಂದಾಗ ಯೂಸ್ ಮಾಡೋಕ್ಕೆ ಬರುತ್ತೆ ಅಂತ ಡಿನ್ನರ್ ಸೆಟ್ ಇದೆ ಇಲ್ಲೇ. ಇದು ಪುಟ್ಟ ಟ್ರೇ, ನಾನು ಆರ್ಗನೈಸ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಶೋ ಪ್ಲ್ಯಾನ್ಸ್ ಇಡೋಕ್ಕಾಗಲಿ, ವಾಸ್ ಇಡೋಕ್ಕಾಗಲಿ, ಅಥವಾ ಇಲ್ಲಿ ವಾಟರ್ ಬಾಟಲ್ಸ್ ಇಡೋಕ್ಕಾಗಲಿ ಯೂಸ್ ಮಾಡ್ತಾಯಿರ್ತೀನಿ. ಇದು ಕೂಡ ನಿಮಗೆ ಗಾರ್ನಿಷ್ ಮಾಡಿ ತೋರ್ಸೋಕ್ಕೆ ಅಂತ ತೊಗೊಂಡು ಬಂದಿದ್ದೆ ಒಂದು ಪ್ಲೇಟ್. ಇದು ಸಿಬ್ಲು ಅಂತ ಕರಿತೀವಿ ನಾವು, ಚಿಬ್ಲು. ಇದರಲ್ಲಿ ಹೋಳಿಗೆ, ರೊಟ್ಟಿ ಎಲ್ಲ ಹಾಕ್ತಕ್ಕೆ ಬಳಸ್ತೀವಿ ನಾವು. ಇದಿಷ್ಟು ನನ್ನ ಕಿಚನ್ ಟೂರ್. ಕ್ಯಾಬಿನೆಟ್ ಆರ್ಗನೈಸ್ ಆದಮೇಲೆ ನಿಮಗೆ ತೋರಿಸ್ಬೇಕಂತ ಇತ್ತು, ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.